ಭಾಗ್ಯಲಕ್ಷ್ಮಿ ಸೀರಿಯಲ್. ಶಾಲೆ ಮನೆ ಎಲ್ಲ ಕಡೆ ಕಷ್ಟದಲ್ಲಿದ್ದಾಳೆ ಭಾಗ್ಯ. ಶ್ರೇಷ್ಠಗೆ ಕ್ಲಾಸ್ ತೆಗೆದುಕೊಂಡ ಕುಸುಮ. ಭಾಗ್ಯ ಮನೆಯಲ್ಲಿ ಒಂದು ರೀತಿಯಲ್ಲಿ ಕಷ್ಟ ಅನುಭವಿಸಿದರೆ ಶಾಲೆಯಲ್ಲಿ ಇನ್ನೊಂದು ರೀತಿ ಕಷ್ಟ ಅನುಭವಿಸ್ತಾ ಇದ್ದಾಳೆ. ಹೀಗಿರುವಾಗ ಭಾಗ್ಯ ಶಾಲೆಗೆ ಸ್ವಲ್ಪ ತಡವಾಗಿ ಬಂದರೂ ಅವಳನ್ನು ಕನ್ನಿಕಾ ತುಂಬ ಚೆನ್ನಾಗಿ ಮಾತನಾಡುತ್ತಾಳಿದ್ದೆ. ಅದನ್ನು ನೋಡಿ ಭಾಗ್ಯಗೆ ಭಯ ಶುರುವಾಗುತ್ತದೆ. ಅವಳನ್ನು ನೋಡುತ್ತಿದ್ದಂತೆ ಕನ್ನಿಕಾ ಒಳಗಡೆ ಕರೆದುಕೊಂಡು ಹೋಗ್ತಾಳೆ. ಒಂದು ಮುಖ್ಯವಾದ ಕೆಲಸ ಇದೆ, ಈಗ ಬಾ ನೀನು ಭಾಗ್ಯ ಅಂತ ಹೇಳ್ತಾ ತುಂಬ ಒಳ್ಳೆಯವರ ರೀತಿಯಲ್ಲಿ ಅವಳು ಇದೇ ಮೊದಲ ಬಾರಿಗೆ ಟ್ರೀಟ್ ಮಾಡಿದ್ದಾಳೆ. ಅವಳು ಹಾಗೆ ಮಾಡಲು ಕಾರಣ ಇದೆ. ಅವಳು ಒಳಗಡೆ ಮಹಿಳಾ ಸಂಘದ ಹಾಗೂ ಮೀಡಿಯಾ ಇದ್ದಾರೆ. ಇದರ ಮುಂದೆ ತನ್ನ ಒಳ್ಳೆತನ ಪ್ರಚಾರಕ್ಕಾಗಿ ಕನ್ನಿಕಾ ತಾನು ಭಾಗ್ಯಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಿದ್ದೆ ಅನ್ನೋ ರೀತಿಯಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಹೊರತಾಗಿ ಅವಳಿಗೆ ಬೇರೆ ಏನೂ ಇಲ್ಲ. ಒಳಗಡೆ ಹೋಗ್ತಾ ಇದ್ದ ಹಾಗೆ ಭಾಗ್ಯಗೆ ಶಾಕ್ ಆಗುತ್ತದೆ. ಯಾಕೆಂದರೆ ಅಲ್ಲಿ ತುಂಬ ಜನ ಕುಳಿತುಕೊಂಡಿರುತ್ತಾರೆ. ಅವರು ಭಾಗ್ಯ ಬರೋದನ್ನು ಕಾದುಕೊಂಡಿದ್ದಾರೆ ಅನ್ನೋ ರೀತಿ ಕಾಣುತ್ತದೆ. ಭಾಗ್ಯ ಅವರ ಮುಂದೆ ಮಾತನಾಡು ಎಂದು ಕನ್ನಿಕಾ ಹೇಳುತ್ತಾಳೆ. ಆದರೆ ಅವಳು ಒಪ್ಪೋದಿಲ್ಲ. ಆದರೂ ಬಲವಂತವಾಗಿ ಅವಳನ್ನು ಕೂರಿಸಿ ಪ್ರಶ್ನೆ ಕೇಳ್ತಾರೆ. ಹೇಗಿದೆ ಈಗ ಶಾಲೆ ಎಂದು. ಭಾಗ್ಯ ತುಂಬ ಚೆನ್ನಾಗಿದೆ. ನನ್ನ ಮಗಳು ಇಲ್ಲಿ 10ನೇ ತರಗತಿ ಕಲಿತಾ ಇದ್ದಾಳೆ. ಹಾಗಾಗಿ ಅತ್ತೆ ನನ್ನನ್ನು ಈ ಶಾಲೆಗೆ ಹಾಕಿದ್ದಾರೆ ಎಂದು ಹೇಳ್ತಾಳೆ. ಹಾಗೆ ಕನ್ನಿಕಾ ಮೇಡಮ್ ನಿಮ್ಮನ್ನು ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಆಗ ಭಾಗ್ಯಳಿಗೆ ಏನು ಹೇಳಬೇಕು ಎಂದು ತಿಳಿಯೋದಿಲ್ಲ. ಅವಳು ಸುಮ್ಮನಾಗ್ತಾಳೆ. ನಾನಂತೂ ನನ್ನ ಕಡೆಯಿಂದ ಪೂರ್ತಿ ಸಪೋರ್ಟ್ ಮಾಡಿದ್ದೇನೆ ಎಂದು ಕನ್ನಿಕಾ ಹೇಳಿಕೊಡುತ್ತಾಳೆ. ಇನ್ನು ಶ್ರೇಷ್ಠ ರೆಸ್ಟೋರೆಂಟ್ಗೆ ಯಾಕೆ ಬಂದಿದ್ದಾಳೆ ಎಂದು ಕುಸುಮ ಖಡಕ್ ವಿಚಾರಣೆ ನಡೆಸುತ್ತಿದ್ದಾಳೆ. ಅಲ್ಲಿ ತಾಂಡವ ಇರ್ತಾನೆ ಅಂತ ಗೊತ್ತಿದ್ದು ನೀನು ಬಂದೆ ಅಲ್ವಾ ಅಂತ ಕುಸುಮ ಅವಳನ್ನು ಪ್ರಶ್ನೆ ಮಾಡ್ತಿದ್ದಾಳೆ. ಇಲ್ಲ ಆಂಟಿ, ಆಫೀಸ್ ಕೆಲಸ ಅಂತ ಮತ್ತೆ ಸುಳ್ಳು ಹೇಳಿದ್ದಾಳೆ. ನನ್ನ ಮೇಲೆ ನೀವು ಯಾಕೆ ಯಾವಾಗಲೂ ಅನುಮಾನ ಪಡ್ತೀರಾ? ನಾನು ಮಾತ್ರ ನಿಮ್ಮ ಕಣ್ಣಿಗೆ ಯಾಕೆ ಅನುಮಾನವಾಗಿ ಕಾಣ್ತೀನಿ ಅಂತ ಕೇಳ್ತಾಳೆ. ಮೊದಲು ಕಾಣ್ತಾ ಇರಲಿಲ್ಲ, ಆದರೆ ಪೂಜೆ ಹೇಳ್ತಿಗಿಂತ ಕಾಣ್ತಾ ಇದ್ದೀಯ ಅಂತ ಕುಸುಮ ಹೇಳ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.